ಸ್ತೋತ್ರವಾಗಲಿ. ಕಳೆದ ವಾರ ತನಕ ನಾವು ಎಜ್ರ ಮತ್ತು ನೆಹಮ್ಯನ ಪುಸ್ತಕದಿಂದ ಅವರು ಏನು ಮಾಡೋದು ದೇವರಿಗೋಸ್ಕರ ಎಂಬುದಾಗಿ ನೋಡಿದ್ವಿ. ಇವತ್ತು ನಾವು ಯೋಬನ ಪುಸ್ತಕಕ್ಕೆ ಬಂದಿದ್ದೇವೆ. ಯೋಬನ ಪುಸ್ತಕದಲ್ಲಿ ಮೊದಲನೇದಾಗಿ ಸೈತಾನನ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ ಎಂಬುದಾಗಿ ಅನ್ನಿಸ್ತು. ಹಾಗಾಗಿ ಇವತ್ತು ಆ ಸೈತಾನ ಅವನ ಆರಂಭ ಮತ್ತು ಅಂತ್ಯ ಏನು ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಈ ಸೈತಾನನೆಂಬುವನು ಪ್ರತಿಯೊಬ್ಬರ ಶತ್ರುವಾಗಿದ್ದಾರೆ. ದೇವರಿಗೂ ಅವನು ವೈರಿ ಮತ್ತು ಈ ಲೋಕದಲ್ಲಿರುವಂತಹ ಮನುಷ್ಯರಿಗೂ ಕೂಡ ಅವನು ವೈರಿಯಾಗಿದ್ದಾನೆ, ಶತ್ರುವಾಗಿದ್ದಾನೆ. ಶತ್ರುಗಳು ಯಾವಾಗಲೂ ಕೇಡನ್ನೇ ಮಾಡ್ತಾರೆ ವಿನಃ ಮೇಲನ್ನು ಮಾಡೋದಿಲ್ಲ ಅಲ್ವಾ? ಹೌದಲ್ಲ? ಹಾಗಾಗಿ ನಾವೇನ್ ಮಾಡ್ತೀವಿ, ಮನುಷ್ಯರನ್ನ ಶತ್ರುಗಳಾಗಿ ಭಾವಿಸ್ತೀವಿ. ಆದ್ರೆ ಯೇಸುಸ್ವಾಮಿ ಹೇಳಿರೋದು ಮನುಷ್ಯರಲ್ಲ ನಮ್ಮ ಶತ್ರು ಸೈತಾನನೆಂಬುದಾಗಿ ನಾನು. ಹಾಗಾಗಿ ಇವತ್ತಿನ ವಾಕ್ಯದಲ್ಲಿ ಆ ಸೈತಾನನ ಬಗ್ಗೆ ವಿವರವಾಗಿ ಬೈಬಲ್ ಏನ್ ಹೇಳುತ್ತೆ ಅಂತ ಹೇಳಿ ವಚನದ ಆಧಾರದಲ್ಲಿ ನಾವು ನೋಡೋಣ. ಇವತ್ತಿನ ಅಂಶ ಸೈತಾನನ ಆರಂಭ ಮತ್ತು ಅಂತ್ಯ. ಯೋಬ 1ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಸೈತಾನನು ಯೋಬನ ಬಳಿಗೆ ಬಂದನೆಂಬುದಾಗಿ ನಾವು ನೋಡ್ತೀವಿ. ಯೋಬ ಯಾರು, ಅವನು ಏನ್ ಮಾಡ್ದ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಸೈತಾನನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯೇಸುಸ್ವಾಮಿ ಈ ಲೋಕದಲ್ಲಿ ಬಂದಾಗ ಸೈತಾನನು ಯಾರು ಎಂಬುದಾಗಿ ತುಂಬಾ ಸ್ಪಷ್ಟವಾಗಿ ಹೇಳಿದರು. ಯೋಹಾನ 10ನೇ ಅಧ್ಯಾಯದಲ್ಲಿ 10ನೇ ವಚನವನ್ನು ನಾವು ನೋಡುವಾಗ ಮೊದಲನೇ ಭಾಗದಲ್ಲೇ ನಾವು ಓದ್ತೀವಿ. ಏನಂತಿದೆ? ಕಳ್ಳನ ಏನಕ್ಕಾಗಿ ಬರ್ತಾನಂತೆ? ನಿಮ್ಮ ಮನೆಗೆ ಹೋಗಿ ಒಂದು ವೇಳೆ ಕಳ್ಳ ಬಂದು ಏನಕ್ಕೆ ಬರ್ತಾನೆ? ಕದಿಯೋದಕ್ಕೆ ಬರ್ತಾನಲ್ಲ. ಸೊ ಇಲ್ಲಿ ಸೈತಾನ ಕಳ್ಳನಿಗೆ ಹೋಲಿಕೆಯಾಗಿದ್ದಾನೆ. ಸೈತಾನ 3 ಕೆಲಸಗಳನ್ನ ಮಾಡ್ತಾನೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಮೊದಲನೇದು ಬಂದ್ಬಿಟ್ಟು ಅವನು ಕದ್ದುಕೊಳ್ಳುತ್ತಾನೆ. ಎರಡನೇದಾಗಿ ಕೊಯ್ಯುತ್ತಾನೆ. ಮೂರನೇದಾಗಿ ಏನ್ ಮಾಡ್ತಾನೆ? ಹಾಳು ಮಾಡ್ತಾನೆ. ಸೈತಾನ ಬರೋದು ಫಸ್ಟ್ ಕದ್ದುಕೊಳ್ಳೋದಕ್ಕೆ. ಸೊ ಏನು ಕದ್ದುಕೊಳ್ತಾನೆ ಅವನು? ಈ ರಕ್ಷಣೆ ಮಾರ್ಗದ ಬಗ್ಗೆ ನಾವು ಅನೇಕ ಸಲ ಕೇಳಿದ್ದೀವಿ. ಆ ರಕ್ಷಣೆ ಮಾರ್ಗದಲ್ಲಿ ನಾವು ನೋಡುವಾಗ ದೇವರು ಮನುಷ್ಯನಿಗೆ ಏನ್ ಕೊಟ್ಟ ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವರ ಸ್ವರೂಪವನ್ನ ಕೊಟ್ಟ. ಅಲ್ಲೂಯ್ಯ, ದೇವರ ಸ್ವರೂಪದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದ. ಎರಡನೇದಾಗಿ ನಾವು ಎರಡನೇ ಆಶೀರ್ವಾದ ನೋಡಿದ್ರೆ ಮನುಷ್ಯನದು ದೇವರ ಆತ್ಮ, ಜೀವಾತ್ಮವನ್ನ ಕೊಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ಈ ಭೂಲೋಕದಲ್ಲಿ ದೊರೆತನ ಮಾಡುವಂತ ಅಧಿಕಾರ. ಅಲ್ಲೂಯ್ಯ, ಅಂದ್ರೆ ಈ ಭೂಲೋಕದ ಎಲ್ಲವನ್ನ ಕೂಡ ನೀನು ಸ್ವಾಧೀನ ಮಾಡಿಕೊಂಡು ದೊರೆತನ ಮಾಡು ಅಂತ ಹೇಳಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ 28ನೇ ವಚನದಲ್ಲಿ ನಾವು ನೋಡ್ತೀವಿ. ದೇವರ ಅಧಿಕಾರ ಕೊಟ್ಟು, ಅಂದ್ರೆ 3 ಆಶೀರ್ವಾದಗಳು ಮನುಷ್ಯನ ಅತಿ ಮುಖ್ಯವಾದ ಆಶೀರ್ವಾದಗಳು. ಒಂದನೇದು ದೇವರ ಸ್ವರೂಪವಾದರೆ, ಎರಡನೇದು ಜೀವ ಶ್ವಾಸ, ಮೂರನೇದು ಈ ಅಧಿಕಾರ. ಈ ಭೂಲೋಕದಲ್ಲಿ ದೇವರು ಮನುಷ್ಯನಿಗೆ ಕೊಟ್ಟಿದ್ದು ಅಧಿಕಾರ. ಸೊ ಸೈತಾನ ಏನಕ್ಕೆ ಬಂದ? ಈ 3 ಕೂಡ ಕದಿಯೋದಕ್ಕೆ ಬಂದ. ಬೇರೆ ಏನಿತ್ತು ಅವ್ರು ಕದಿಯೋದಕ್ಕೆ? ಸೈತಾನಕ್ಕೆ ಬೇಕಾಗಿರೋದಾದ್ರೆ ಏನು? ದೇವರಿಗೆ ಇಷ್ಟವಾದದ್ದು ದೇವರ ವಸ್ತುಗಳನ್ನ ಕದಿಯೋದು. ಸೊ ಸೈತಾನ ದೇವರ ಸ್ವರೂಪವನ್ನ ಕದ್ದ. ಆದಾಮ ಅವರನ್ನ ಪಾಪದಲ್ಲಿ ಬೀಳಿಸಿ ಆ ದೇವರಿಂದ ಆ ಸ್ವರೂಪವನ್ನ ಕದ್ದುಕೊಂಡ. ಎರಡನೇದಾಗಿ ನಾವು ನೋಡಿದ್ರೆ ಕುಯ್ಯೋದು ಅಂತ ಅಂದ್ರೆ ಏನು? ದೇವರಿಂದ ಬೇರ್ಪಡಿಸ್ತ. ಏನ್ ಮಾಡ್ದ? ದೇವರಿಂದ ಮನುಷ್ಯರನ್ನ ಬೇರ್ಪಡಿಸ್ತ. ಮೂರನೇದಾಗಿ ಅವನನ್ನ ಹಾಳು ಮಾಡ್ದ. ಎಷ್ಟು ಮಟ್ಟಿಗೆ ಹಾಳು ಮಾಡ್ದ ಅಂತ ಹೇಳಿದ್ರೆ, ಅವನ ಜೊತೆಗೆ ಮನುಷ್ಯ
ಈ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಸೈತಾನ ಯಾರು? ಬೈಬಲಲ್ಲಿ 3 ಪ್ರಧಾನ ದೂತರು ಇದ್ದಾರೆ, 3 ಪ್ರಧಾನ ದೇವದೂತರು. ಒಬ್ಬನು ಮೊದಲನೇವನು ಬಂದ್ಬಿಟ್ಟು ಮೀಕಾಯ, ಎರಡನೇದಾಗಿ ಗಾಬ್ರಿಯೇಲ, ಮೂರನೇದಾಗಿ ಲೂಸಿಫರ್ ಎಂಬುದಾಗಿ ಹೇಳ್ತಾರೆ. ಮೀಕಾಯನ ಕೆಲಸ ಏನು ಅಂತ ಹೇಳಿದ್ರೆ ಯುದ್ಧ ಮಾಡೋದು, ದೇವರ ಪರವಾಗಿ, ದೇವರ ರಾಜ್ಯದ ಪರವಾಗಿ ಯುದ್ಧ ಮಾಡೋದು. ಗಾಬ್ರಿಯೇಲನ ಕೆಲಸ ಏನು ಅಂತ ಹೇಳಿದ್ರೆ ಪರಲೋಕದ ಸಂದೇಶವನ್ನ ಮನುಷ್ಯರಿಗೆ ತಲುಪಿಸೋದು, ಪರಲೋಕದ ಶುಭ ಸಂದೇಶವನ್ನು ಜನರಿಗೆ ತಲುಪಿಸೋದು. ಹಾಗೆ ಲೂಸಿಫರ್ನ ಕೆಲಸ ಏನು ಅಂತ ಹೇಳಿದ್ರೆ ದೇವರನ್ನ ಆರಾಧಿಸೋದು, ಎಲ್ಲ ದೇವರನ್ನ ಆರಾಧಿಸುವಂತೆ ಮಾಡುವಂಥದ್ದು. ಆಮೇಲೆ ಅಂದ್ರೆ ಆರಾಧನೆಯ ನಾಯಕನಾಗಿ ಲೂಸಿಫರ್ ನಿದ್ದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಈ ಮೀಕಾಯಲ, ಗಾಬ್ರಿಯೇಲ ಅವ್ರಿಗೆ ದೇವರು ಯಾವ ಅಧಿಕಾರವನ್ನು ಕೊಟ್ಟರು, ಯಾವ ಸ್ಥಾನಮಾನವನ್ನು ಕೊಟ್ಟರು, ಆ ಸ್ಥಾನಮಾನವನ್ನು ಕಾಪಾಡ್ಕೊಂಡು ಅದರಲ್ಲೇ ಇದ್ದಾರೆ. ಒಬ್ಬರು ಮಾತ್ರ ತಿರುಗಿ ಬಿದ್ದಿದ್ದು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ಸತ್ಯಕ್ಕೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದು ಒಬ್ಬ ದೇವದೂತ, ಅವನು ಲೂಸಿಫರ್ ಎಂಬುದಾಗಿ. ಅವನ ಮೂಲ ಹೆಸರು ಲೂಸಿಫರು, ಆದ್ರೆ ಅವನನ್ನ ಸೈತಾನ ಎಂಬುದಾಗಿ ಆಮೇಲೆ ಕರೆದರು. ಯಾಕಂದ್ರೆ ಅವನು ದೇವರಿಂದ ದೂರವಾದದಕ್ಕೆ. ಈಗ ಈ ಮುಖ್ಯ ಸಂದೇಶದಲ್ಲಿ ನಾವು ನೋಡ್ಲಿಕ್ಕಿರುವಂಥದ್ದು ಸೈತಾನನ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲವನ್ನು ನೋಡೋಣ. ಏನು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಹೇಳಿದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಹೇಳ್ತೀವಿ. ಅಂದ್ರೆ ಮೊದಲು ಸೈತಾನನ ಭೂಲೋಕಕ್ಕೆ ಬರ ಮುಂಚೆ ಎಲ್ಲಿದ್ದ ಅದು ಅವನ ಭೂತಕಾಲ. ವರ್ತಮಾನ ಕಾಲ ಅಂದ್ರೆ ಈ ಭೂಲೋಕಕ್ಕೆ ಬಂದ ಮೇಲೆ ಅವನೇನೆಲ್ಲ ಮಾಡ್ತಿದ್ದಾನೆ ಅನ್ನೋದು ವರ್ತಮಾನ ಕಾಲ. ಅರ್ಥ ಆಗ್ತಿದ್ಯಾ? ಭವಿಷ್ಯತ್ ಕಾಲ ಅಂತ ಹೇಳಿದ್ರೆ ಈ ಲೋಕ ಅಂತ್ಯವಾದ ಮೇಲೆ ಸೈತಾನನು ಎಲ್ಲಿಗೆ ಹೋಗ್ತಾನೆ, ಅವನ ಅಂತ್ಯ ಏನು, ಅವನ ಭವಿಷ್ಯ ಏನು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಇಷ್ಟು ದಿನ ಮನುಷ್ಯರ ಬಗ್ಗೆ ನಾವು ನೋಡ್ತಾ ಇದ್ವಿ. ಮನುಷ್ಯರ ಅವರ ಪ್ರಾರಂಭ ಏನು, ಅವರ ಒಂದು ವರ್ತಮಾನ ಏನು, ಅವರ ಭವಿಷ್ಯ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಸೈತಾನನ ಬಗ್ಗೆ ಕೂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಇವತ್ತಿಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಈ ಸೈತಾನ. ಮನುಷ್ಯರನ್ನ ದೇವರಿಂದ ದೂರ ಮಾಡಿದಾಗಲಿ, ಮನುಷ್ಯರನ್ನ ಪಾಪದಲ್ಲಿ ನಡೆಸೋದಾಗ್ಲಿ, ಮನುಷ್ಯರಿಗೆ ಕಷ್ಟ ಹಿಂಸೆಗಳು ಕೊಡೋದಾಗ್ಲಿ, ಪ್ರತಿಯೊಂದು ಕೂಡ ದೇವರ ವಿರುದ್ಧವಾಗಿ, ದೇವರ ಆಲೋಚನೆಗಳಿಗೆ ವಿರುದ್ಧವಾಗಿ ಮನುಷ್ಯರನ್ನ ನಡೆಸೋದಕ್ಕೆ ಸೈತಾನ ಪ್ರಯತ್ನ ಮಾಡ್ತಿದ್ದಾನೆ. ಹಾಗಾಗಿ ಈ ಸೈತಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಸೈತಾನನ ಭೂತಕಾಲ ಅಂದ್ರೆ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ ನಾವು. ಅದು ಭೂತಕಾಲದಲ್ಲಿ ಅಂದ್ರೆ ಪ್ರಾರಂಭ ಏನು ಸೈತಾನದ್ದು, ಹೇಗೆ ಅವನು ಪ್ರಾರಂಭವಾದ, ಸೈತಾನನು ಹೇಗೆ ಅವನು ಹುಟ್ಟಿಕೊಂಡ ಅಥವಾ ಕಾಣಿಸಿಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಇದರಲ್ಲಿ 3 ವಚನಗಳನ್ನು ನಾವು ನೋಡುವಾಗ ಮೊದಲನೇದಾಗಿ ಯೆಶಾಯನ ಪುಸ್ತಕದಲ್ಲಿ ಯೆಶಾಯ 14:12-15 ತನಕ ನಾವು ನೋಡ್ಬೋದು. ಇಲ್ಲಿ ನಾವು ನೋಡುವಾಗ ಉದಯ ನಕ್ಷತ್ರ ಎಂಬುದಾಗಿ ಸೈತಾನನ ಬಗ್ಗೆ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ತೇವೆ. ವಚನ 12ರಲ್ಲಿ ನೋಡ್ಬೋದು. ಯಾರನು ಅವನ ಹೆಸರೇನು? ಉದಯ ನಕ್ಷತ್ರ. ಏನು ನೋಡಿದ್ರ ಉದಯ ನಕ್ಷತ್ರನ? ಉದಯ ಕಾಲದಲ್ಲಿ ಕಾಣಿಸುವಂಥದ್ದು, ಮುಂಜಾನೆಯಲ್ಲಿ ಕಾಣಿಸುತ್ತಲ್ಲ, ನೋಡಿದ್ರ ನಕ್ಷತ್ರ? ಎಲ್ಲ ನಕ್ಷತ್ರಗಳು ಕೂಡ ಮರೆಯಾಗಿದ್ರು ಕೂಡ ಒಂದು ನಕ್ಷತ್ರ ಬೆಳಗಾಗಿದ್ರು ಕೂಡ ಉದಯ ಕಾಲದಲ್ಲಿ ತುಂಬಾ ಹೊಳಿತಾ ಇರುತ್ತೆ. ಎಲ್ಲ ನಕ್ಷತ್ರಗಳಿಗಿಂತ ಮೊದಲು ಕಾಣಿಸೋದು ಅದೇ, ಎಲ್ಲ ನಕ್ಷತ್ರಗಳಿಗಿಂತ ಲಾಸ್ಟ್ ಆಗ ಇರೋದು ಕೂಡ ಅದೇ. ಅದನ್ನ ಉದಯ ಕಾಲ ಅಥವಾ ಉದಯ ನಕ್ಷತ್ರ ಎಂಬುದಾಗಿ ಕರೀತೇವೆ.
ತುಂಬಾ ಹೊಳಿತಾ ಇರುತ್ತೆ ಆಕಾಶದಲ್ಲಿ. ಸೊ ಸೈತಾನನ ಹೆಸರು ಮೊದಲು ಇದ್ದಿದ್ದೇನೋ ಉದಯ ನಕ್ಷತ್ರ. ಅವನು ಪರಲೋಕದಲ್ಲಿ ಎಲ್ಲಾ ದೇವದೂತರಿಗಿಂತ ಉನ್ನತವಾದ ಸ್ಥಾನದಲ್ಲಿ ಹೊಳಿತಾ ಇದ್ದ. ಬೇರೆ ಎಲ್ಲ ದೇವದೂತರಿಗಿಂತ ಮೀಕಾಯಲು ಗಾಬ್ರಿಯಲ್ಗಿಂತ ಉನ್ನತವಾದ ಸ್ಥಾನ ಯಾಕಿದ್ದು ಈ ಒಂದು ಲೂಸಿಫರ್ಗಿತ್ತು. ದೇವರ ಸಿಂಹಾಸನದ ಕೆಳಗಡೆ ಅವನ ಸಿಂಹಾಸನ ಇದ್ದಿದ್ದು. ಏನಂತ ಹೇಳುತ್ತೆ ವಚನ? ಯೆಶಯ 14 ಪಾತಾಳಕ್ಕೆ ತಳ್ಳಲ್ಪಟ್ಟಿದೆ. ನಿನಗೆ ಗುಣಗಳೇ ಹಾಸಿಗೆ ಕಿವಿಗಳೇ ಓದಿಗೆ ಉದಯ ನಕ್ಷತ್ರವೇ ಬೆಳಿಗ್ಗೆ ಆಕಾಶದಿಂದ ಹೇಗೆ ಬಿದ್ದಿ ಜನಾಂಗಗಳನ್ನು ಕೆಳಗಿನ ನೀರು ಕೈಯಲ್ಪಟ್ಟು ಎಲ್ಲ 23ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಹಸಿನನಾಗುವೆನು ಅಂತ ಅನ್ಕೊಂಡ. ಇದು ಸೈತಾನ ಮಾಡಿದ ಮೊದಲನೇ ಪಾಪ. ಏನ್ ಅನ್ಕೊಂಡ ಅವನು ಅಂತ? ಯಾಕೆ ದೇವರವರನ್ನ ಅಲ್ಲಿಂದ ತಳ್ಳಿದ ಅಂದ್ರೆ, ಅವನ ಆಲೋಚನೆ ನರಕ ಅನ್ನೋದು ಮನುಷ್ಯನಿಗೋಸ್ಕರ ಸೃಷ್ಟಿಯಾಗಿದ್ದಲ್ಲ. ನರಕ ಮನುಷ್ಯನಿಗೋಸ್ಕರ ಸೃಷ್ಟಿಯಾಗಿದ್ದಲ್ಲ. ದೇವರ ವಾಕ್ಯದಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 25ನೇ ಅಧ್ಯಾಯ 41ನೇ ವಚನದಲ್ಲಿ ಎಡಗಡೆ ಇರೋರನ್ನ ದೇವರು ಗದರಿಸಿ ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧವಾಗಿರುವಂತಹ ಬೆಂಕಿಯ ಕೆರೆಗೆ ಹೋಗಿ ಅಂತ ಹೇಳ್ಬಿಟ್ಟು, ಅಂದ್ರೆ ಸೈತಾನನಿಗೂ ಅವನ ದೂತರಿಗೂ ಸೃಷ್ಟಿಯಾಗಿರುವಂತದ್ದು ನರಕ ಅಂತ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಆದ್ರೆ ಈ ಪರಲೋಕದಲ್ಲಿ ನಡೆದಿರುವಂತಹ ಕಾರ್ಯವೇನು? ದೇವರು ದೂತರನ್ನ ಸೃಷ್ಟಿ ಮಾಡಿದ್ರೆ ನರಕವನ್ನ ಸೃಷ್ಟಿ ಮಾಡ್ತಾರೆ. ದೇವದೂತರಿಗೆ ದೇವರು ಹೇಳೋದೇನು ಅಂತ ಹೇಳಿದ್ರೆ, ನೀವು ಪಾಪ ಮಾಡಬಾರ್ದು, ನನ್ನ ವಿರುದ್ಧವಾಗಿ ಯಾವ ಆಲೋಚನೆಯನ್ನು ಮಾಡಬಾರ್ದು. ಒಂದು ವೇಳೆ ನೀವು ಆ ರೀತಿ ನನ್ನ ವಿರುದ್ಧವಾಗಿ ಯೋಚನೆ ಮಾಡೋದಾದ್ರೆ, ನನಗೆ ಅವಿಧೇಯರಾಗೋದಾದ್ರೆ ತಕ್ಷಣನೇ ನೀವು ನರಕಕ್ಕೆ ಬಾಧ್ಯರಾಗ್ತೀರ. ಆ ನರಕದಿಂದ ಮತ್ತೆ ನಿಮಗೆ ಬಿಡುಗಡೆ ಇಲ್ಲ ಅಂತ ಹೇಳಿ ಅವರಿಗೆ ಷರತ್ತು ವಿಧಿಸಿರೋದನ್ನ ನಾವು ನೋಡ್ತೇವೆ. ಅದಾದ್ಮೇಲೆ ಸೈತಾನನಲ್ಲಿ ಬರುವಂತಹ ಆಲೋಚನೆ, ಒಳ್ಳೆ ದೂತನಾಗೆ ಇರ್ತಾನೆ ಮೊದಲು. ಆದ್ರೆ ಅವನಲ್ಲಿ ಏನು ಅಂದ್ರೆ, ಈಗ ದೇವರ ನಕ್ಷತ್ರ, ದೇವರ ಸಿಂಹಾಸನ ನನಗಿಂತ ಮೇಲೆ ಇದೆ, ಕೆಳಗಡೆ ಮಾತ್ರನೇ ನಾನಿರೋದು, ನನ್ನ ಮೇಲೆ ದೇವರಿದ್ದಾರೆ, ಇನ್ನು ನನ್ನ ಕೆಳಗಡೆ ಎಲ್ಲರೂ ಕೂಡ ಇರೋದು. ನಾನು ಯಾಕೆ ನನ್ನ ಸಿಂಹಾಸನವನ್ನ ದೇವರ ಸಿಂಹಾಸನದ ಮೇಲೆ ಹಾಕೋಬಾರ್ದು, ನಾನೇ ದೇವರಾಗ್ಬಿಡ್ತೀನಲ್ಲ ಅಂತ ಯೋಚನೆ ಮಾಡ್ದ. ಅಂತ ಕೆಟ್ಟ ಆಲೋಚನೆ ಇದ್ದಿದ್ದಕ್ಕೇನೆ ಏರಿಯ ತೋಟದಲ್ಲಿ ಕೂಡ ಬಂದು ಆದಾಮ ಅವ್ರಿಗೆ ಹೇಳಿದ್ದೇನು, ನಿಮಗೆ ದೇವರು ಬೇಡ, ನೀವೇ ದೇವರಾಗಬಹುದು ಅನ್ನೋ ಆಲೋಚನೆ ಕೊಟ್ಟ. ಯಾಕಂದ್ರೆ ಅವನು ಪ್ರಯತ್ನ ಮಾಡ್ದ. ದೇವರಿಗೆ ಚೆನ್ನಾಗಿ ಗೊತ್ತು, ಯಾರಾದ್ರೂ ದೇವ್ರು ಆಗ್ಬೇಕು ಅನ್ಕೊಂಡ್ರೆ ಅವರನ್ನ ದೂರ ಮಾಡ್ತಾರೆ ಅಂತ. ಯಾಕಂದ್ರೆ ಅದು ಅನುಭವ ಸೈತಾನನಿಗೆ. ಹಾಗಾಗಿ ಆದಾಮ ಅವ್ರಿಗೂ ಕೂಡ ಅದೇ ಆಲೋಚನೆ ಕೊಡ್ತಾರೆ. ಯಾಕಂದ್ರೆ ಅವರು ಕೂಡ ಆ ಹಣ್ಣನ್ನ ತಿಂದ್ರೆ ಇವರು ದೇವರಿಂದ ದೂರವಾಗ್ತಾರೆ. ನನಗಿಂತ ದೇವದೂತರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಮನುಷ್ಯರನ್ನ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರಲ್ಲ, ಇವರನ್ನ ಏನಾದ್ರೂ ಮಾಡಿ ನಾನು ದೇವರಿಂದ ದೂರ ಮಾಡಬೇಕು, ಇವ್ರನ್ನ ನನ್ನ ಗುಲಾಮರನ್ನಾಗಿ ಮಾಡ್ಕೋಬೇಕು ಅಂತ ಸೈತಾನನ ಆಲೋಚನೆ ಇದ್ದೀನಿ. ಸೊ ಹಾಗಾಗಿ ಅವನೇನ್ ಮಾಡ್ದ, ಅವರನ್ನು ಕೂಡ ಅದೇ ಆಲೋಚನೆಯಲ್ಲಿ ಬೆಳೆಸ್ತಾರೆ. ಇಲ್ಲೇನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಉದಯ ನಕ್ಷತ್ರವಾಗಿದ್ದಂತಹ ಸೈತಾನನು ದೇವರ ಸಿಂಹಾಸನದ ಮೇಲೆ ಅವರ ಸಿಂಹಾಸನ ಹಾಕೋಬೇಕು ಅನ್ಕೊಂಡ. ಅದು ಆ ಲೂಸಿಫರ್ನಲ್ಲಿ ಬಂದಂತ ಮೊದಲನೇ ತಪ್ಪಾದ ಆಲೋಚನೆ ಎಂಬುದಾಗಿ ನೋಡ್ತೇವೆ. 2ನೇ ವಚನವನ್ನು ನಾವು ನೋಡುವಾಗ ಯೆಹೆಜ್ಕೇಲ 28:12-16 ತನಕ ನಾವು ನೋಡಿದ್ರೆ, ಇದನ್ನೆಲ್ಲ ನೀವು ಮನೆಗೆ ಹೋಗಿ ಈ ವಚನಗಳನ್ನ ಓದ್ಕೊಳ್ಳಿ, ನಿಮಗೆ ಇನ್ನೂ ಅರ್ಥವಾಗುತ್ತೆ. ವಚನ 16ರಲ್ಲಿ ನಾವು ನೋಡುವಾಗ, ಯೆಹೆಜ್ಕೇಲ 28:16 ಓದುವಾಗ ಏನಂತಿದೆ? ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ಬಿಟ್ಟಿಯೇನು ಹೌದು.
ನೆರಳು ಕೊಡುವ ಕೆರೂಬಿಯು ಕೆಂಡದ ಮಳೆ ನೆರಳು ಕೊಡುವ ಕೆರೂಬಿಯೇ ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು ಎಂಬುದಾಗಿ. ಯಾರ ಬಗ್ಗೆ ಇದು ಬರೆಯಲ್ಪಟ್ಟಿದೆ ಅಂದ್ರೆ ಸೈತಾನನ ಬಗ್ಗೆ ಬರೆದಿದೆ. ಇಲ್ಲಿ 12ನೇ ವಚನದಿಂದಲೂ ಕೂಡ ನಾವು ಓದಿದ್ರೆ ಸೈತಾನನ ಬಗ್ಗೆನೇ ಇದು ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೇವೆ. ನೀನು ಪಾಪಿಯಾದಿ, ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡು ನೀನು ಪಾಪಿಯಾದದ್ರಿಂದ, ಅಪರಾಧಿಯಾದದ್ರಿಂದ ನಾನು ನಿನ್ನನ್ನ, ಕೆರೂಬಿ ಅಂದ್ರೆ ಯಾರು? ದೇವದೂತಂದ್ರೆ ಕೆರೂಬಿಯರು ಅಂತ ಕರೆಯೋದು. ಸೊ ಇಲ್ಲಿ ಒಬ್ಬ ಮನುಷ್ಯನ ಬಗ್ಗೆನೋ ರಾಜನ ಬಗ್ಗೆನೋ ಅದು ಮಾತನಾಡ್ತಾ ಇದ್ರು ಕೂಡ ಇದು ಆತ್ಮಿಕವಾಗಿ ಸೈತಾನನ ಬಗ್ಗೆ ಮಾತನಾಡ್ತಿರೋದನ್ನ ನಾವು ನೋಡ್ತೇವೆ. ಹಾಗಾಗಿ ಅವನು ಅಪರಾಧಿಯಾದ್ರಿಂದ ದೇವರ ಪರ್ವತದಿಂದ, ಪರ್ವತ ಅಂದ್ರೆ ಪರಲೋಕದಿಂದ ಆ ಸೈತಾನನ್ನ ತಳ್ಳಿ ಬಿಟ್ಟನೆಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡಿದ್ರೆ ಪ್ರಕಟಣೆ ಗ್ರಂಥದಲ್ಲಿ 12ನೇ ಅಧ್ಯಾಯ 7ರಿಂದ 9ನೇ ವಚನದಲ್ಲಿ ನಾವು ಓದುವಾಗ 9ನೇ ವಚನವನ್ನು ಓದೋಣ. 12:9 ನಾನೇ ಓದ್ತೇನೆ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು, ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು ಅಂತ ಇದೆ. ಅಂದ್ರೆ ಇಲ್ಲಿ ಆ ಸೈತಾನನು ಪುರಾತನ ಸರ್ಪ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಆ ಸೈತಾನ ಅಂದ್ರೆ ದೂತ ಸೈತಾನನಾದದನ್ನ ನಾವು ನೋಡ್ತೇವೆ. ಅವನು ಈ ಭೂಲೋಕಕ್ಕೆ ತಳ್ಳಲ್ಪಟ್ಟನೆಂಬುದಾಗಿ ನಾವು ನೋಡ್ತೇವೆ. ಎಲ್ಲಿದ್ದವನು ಸೈತಾನ? ಇದೆಯಾ? ಇದೆ ಕೇಳಿಸ್ಕೊತಿದ್ದೀರ? ಸೈತಾನ ಬಗ್ಗೆ ಕೇಳಿಸ್ಕೊಳ್ಳುವಾಗ ನಿಮ್ಮನ್ನ ಸೈತಾನ ಎಲ್ಲೋ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಅವನ ವೀಕ್ನೆಸ್ಗಳು, ಅವನ ಬಗ್ಗೆ ನೀವು ಯಾರು ತಿಳ್ಕೋಬಾರ್ದು. ಕ್ರಿಸ್ತನ ಬಗ್ಗೆ ಹೇಳುವಾಗಲೂ ಅಷ್ಟೇ ನಮ್ಮ ಆಲೋಚನೆ ಎಲ್ಲಿಗೋ ತಗೊಂಡು ಹೋಗ್ತಾನೆ. ಯಾಕಂದ್ರೆ ಸೈತಾನನು ನಮ್ಮ ಮನಸ್ಸುಗಳ ಮಂಕು ಮಾಡೋಕ್ಕೆ ನೋಡ್ತಾನೆ. ಸತ್ಯನ ಅರ್ಥ ಮಾಡ್ಕೋಬಾರ್ದು, ಸತ್ಯವನ್ನು ನಾವು ಗ್ರಹಿಸಬಾರ್ದು ಅಂತಾನೆ ನಮ್ಮ ಆಲೋಚನೆಗಳು ಎಲ್ಲೆಲ್ಲೋ ಬೇಡದ ವಿಷಯಗಳ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋ ತರ ಮಾಡ್ತಾರೆ. ಸಭೆ ಬಂದಿದ್ರು ಕೂಡ ಬೇರೆ ವಿಷಯದ ಬಗ್ಗೆ ನಾವು ಚಿಂತೆ ಮಾಡ್ತಾ ಇರ್ತೀವಿ. ದಯಮಾಡಿ ಗಮನವಿಟ್ಟು ಕೇಳಿ. ಇಲ್ಲ ನೋಡ್ತಿರುವಂತದ್ದು ಸೈತಾನನು ಯಾವ ರೀತಿ ಅಂದ್ರೆ, ಲೂಸಿಫರನು ಯಾವ ರೀತಿ ಸೈತಾನನಾಗಿ ದೇವರು ವಿರುದ್ಧವಾಗಿ ಪಾಪ ಮಾಡಿದ, ಉದಯ ನಕ್ಷತ್ರವಾಗಿ ಮುಖ್ಯ ದೇವದೂತನಾಗಿದ್ದವನು ಯಾವ ರೀತಿ ಅವನ ಅಪರಾಧಿಯಾದ, ಯಾವ ರೀತಿ ಅವನು ದೊಬ್ಬಲ್ಪಟ್ಟ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದು ಅವನ ಭೂತಕಾಲ. ಪರಲೋಕದಲ್ಲಿ ನಡೆದಂತಹ ಘಟನೆಗಳಿವೆಲ್ಲ ಅನೇಕ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ನಡೆದಂತ ವಿಷಯ ಇದು. ಹಾಗಾದ್ರೆ ಇದು ಸೈತಾನನ ಭೂತಕಾಲ. ಬೈಬಲಲ್ಲಿ ತುಂಬಾ ಸ್ಪಷ್ಟವಾಗಿ ಇದ್ರ ಬಗ್ಗೆ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಎರಡನೇದಾಗಿ ಸೈತಾನನ ವರ್ತಮಾನ ಕಾಲ. ಏನು ಸೈತಾನನ ವರ್ತಮಾನ ಕಾಲ ಅಂದ್ರೆ, ವರ್ತಮಾನ ಅಂದ್ರೆ ಈಗ ಪ್ರೆಸೆಂಟ್ ಏನ್ ಮಾಡ್ತಿದ್ದಾನೆ ಸೈತಾನ. ಈ ಭೂಲೋಕದಲ್ಲಿ ದೊಬ್ಬಲ್ಪಟ್ಟ ಮೇಲೆ, ಪರಲೋಕದಿಂದ ಸೈತಾನನ ಭೂಲೋಕಕ್ಕೆ ದೊಬ್ಬಲ್ಪಟ್ಟ ಮೇಲೆ ಅವನು ಏನ್ ಮಾಡ್ತಿದ್ದಾನೆ, ಆದಿದ್ರು ಕೂಡ ಅವನು ಏನ್ ಮಾಡ್ತಾ ಇದ್ದಾನೆ ಈ ಭೂಲೋಕದಲ್ಲಿ ಅನ್ನೋದನ್ನ ಒಂದು 4 ವಿಷಯಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಆದಿಕಾಂಡ 1ರಿಂದ 5ರಲ್ಲಿ ನಾವು ನೋಡಿದ್ರೆ, ಆದಮ ಅವರನ್ನ ಏನ್ ಮಾಡ್ತಾನೆ, ಮೋಸ ಮಾಡ್ತಾನೆ. ಆದಮ ಅವರನ್ನ ಮೋಸ ಮಾಡ್ತಾನೆ. ಆ ಸರ್ಪವನ್ನ, ಘಟ ಸರ್ಪ ಎಂಬುದಾಗಿ ಈಗಾಗಲೇ ನಾವು ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಓದ್ಕೊಂಡ್ವಿ. ಆ ಘಟ ಸರ್ಪನು ಏದೇ ತೋಟಕ್ಕೆ ಬರೋದನ್ನ ನಾವು ನೋಡ್ತೇವೆ. ಆ ಸರ್ಪದ ಮೂಲಕ ಸೈತಾನನು ಬಂದು ಆದಮ ಅವರ ಹತ್ರ ಮಾತಾಡೋದನ್ನ ನಾವು ನೋಡ್ತೇವೆ. ಆದಮ ಅವರನ್ನ ಪ್ರೇರೇಪಿಸಿ, ನೀನ್ ಈ ಹಣ್ಣನ್ನ ತಿಂದ್ರೆ ನಿನಗೆ ದೇವರು ಬೇಡ, ನೀನೇ ದೇವರಾಗ್ತೆ, ನೀನೇ ದೇವರಾದ್ರೆ ನಿನಗೇನಕ್ಕೆ ದೇವರು ಅಂತ ಆಲೋಚನೆನ ಕೊಟ್ಟು ಅವರ ಆಸೆ ಪಡುವಂತೆ ಮಾಡಿ ಆ ಹಣ್ಣನ್ನು ತಿನ್ನಿಸೋದನ್ನ ನಾವು ನೋಡ್ತೇವೆ. ಹಾಗಾಗಿ ಅವರು ಕೂಡ ದೇವರ ಸನ್ನಿಧಿಯಿಂದ, ಆ ಒಂದು ಏದೇ ತೋಟದಿಂದ ದೇವರು ಆದಾಮ ಅವರನ್ನು ಕೂಡ ಹೊರಗಡೆ ಆಗ್ತಾರೆ. ಪರಲೋಕದಿಂದ ಸೈತಾನನ ಪಾಪ ಮಾಡಿದ್ಮೇಲೆ ಯಾವ ರೀತಿ ಸೈತಾನನ ಪರಲೋಕದಿಂದ ದೊಬ್ಬಿ ಬಿಟ್ರು,
ಲೋಕದಿಂದಲೂ ಕೂಡ ದೇವರೇನ್ ಮಾಡ್ತಾರೆ, ಆದಾಮ ಅವರನ್ನ ದೂರ ಮಾಡ್ತಾರೆ. ಸೊ ಸೈತಾನ ಮಾಡುವಂತ ಕಾರ್ಯ ಎಂಬುದಾಗಿ, ಸೈತಾನ ಒಂದು ಕುತಂತ್ರ ಎಂಬುದಾಗಿ ನಾವು ನೋಡ್ತೇವೆ. ಆಗಲೇ ನಾವು ಹೇಳಿದೆ ಸೈತಾನ ಏನಕ್ಕಾಗಿ ಬರ್ತಾನೆ ಎಂಬುದಾಗಿ. ಸೊ ಈ ಕಾರ್ಯವನ್ನ ಸೈತಾನನು ಆದಿಕಾಂಡದಿಂದಲೂ ಮಾಡ್ತಾನೆ ಬರ್ತಾ ಇದ್ದಾನೆ. ಮತ್ತೆ ಈಗ ಏನ್ ಮಾಡ್ತಿದ್ದಾನೆ ಹಾಗಾದ್ರೆ ಸೈತಾನನು ಅಂತ ಹೇಳಿದ್ರೆ, ಎಫೆಸಿಯಲ್ಲಿ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಆ ಸೈತಾನನು ಏನ್ ಮಾಡ್ತಿದ್ದಾನೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾನೆ. ಏನ್ ಮಾಡ್ತಿದ್ದಾನೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾನೆ. ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ಅಲ್ಲಿ ಪೌಲ ಎಫೆಸಿ ಅವರಿಗೆ ಹೇಳ್ತಾ ಇದ್ದಾನೆ, ಸೈತಾನ ಏನ್ ಮಾಡ್ತಿದ್ದಾನಂತೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತಹ ಆ ಒಂದು ಸುಳ್ಳುಗಾರನಿಗೆ ನೀವು ಒಳಗಾಗಿದ್ದೀರಾ. ಆ ಸೈತಾನ ಏನ್ ಮಾಡ್ತಿದ್ದಾನೆ, ನಿಮ್ಮನ್ನ ಇನ್ನೂ ಪಾಪ ಅಪರಾಧಗಳಲ್ಲಿ ನಡೆಸ್ತಾ ಇದ್ದಾನೆ. ಅವನ ಮಾತಿಗೆ ನೀವು ಕಿವಿಗೊಡ್ತಾ ಇದ್ದೀರಿ ವಿನಃ ದೇವರ ಕಡೆಗೆ ತಿರುಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಆ ಸೈತಾನ ಏನ್ ಮಾಡ್ತಿದ್ದಾನೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾನೆ. ಪರಲೋಕ ದೇವರದು, ಮಧ್ಯಾಕಾಶ ಸೈತಾನದ. ಮಧ್ಯಾಕಾಶವನ್ನೇ ವಾಯುಮಂಡಲ ಅಂತೀವಿ, ಭೂಲೋಕ ನಮ್ಮದು. ಸೊ ಮನುಷ್ಯರಿರುವಂತ ಜಾಗ. ಪರಲೋಕದಲ್ಲಿ ದೇವರು ಮಾತ್ರ, ಮಧ್ಯಾಕಾಶದಲ್ಲಿ ಸೈತಾನ ಮಾತ್ರ, ಭೂಲೋಕದಲ್ಲಿ ಮನುಷ್ಯರು. ಆದ್ರೆ ಈ ಭೂಲೋಕದಲ್ಲಿ ಯಾರ ಅಧಿಕಾರ ನಡೀತಾ ಇದೆ ಅಂತ ಹೇಳಿದ್ರೆ, ದೇವರು ನಡೀತಾ ಇದೆ, ಸೈತಾನ ನಡೀತಾ ಇದೆ. ಯಾರೆಲ್ಲ ದೇವ್ರನ್ನ ನಂಬ್ತಾ ಇದ್ದಾರೋ ಅವರ ಜೀವಿತದಲ್ಲಿ ದೇವರು ಇದ್ಕೊಂಡು ಅವರನ್ನ ದೇವರು ನಡೆಸ್ತಾ ಇದ್ರೆ, ಯಾರು ದೇವ್ರನ್ನ ನಂಬ್ತಾ ಇಲ್ಲೋ ಅವರಲ್ಲಿ ಸೈತಾನ ಇದ್ಕೊಂಡು ಅವರನ್ನ ಸೈತಾನ ನಡೆಸ್ತಾ ಇದ್ದಾರೆ. ಇಬ್ಬರೇ ಇರೋದು, ಒಂದು ದೇವರ ಮಕ್ಕಳು, ಇಲ್ಲಾಂದ್ರೆ ಸೈತಾನನ ಮಕ್ಕಳಾಗಿ ಇದ್ದಾರೆ. ಸೊ ಸೈತಾನನು ಈ ಲೋಕದಲ್ಲಿ ಅಧಿಕಾರ ನಡೆಸ್ತಾ ಇರೋದನ್ನು ಕೂಡ ನಾವು ನೋಡ್ತೇವೆ. ಅದಕ್ಕಾಗಿನೇ ಯೇಸು ಕ್ರಿಸ್ತನ ಏನಕ್ಕಾಗಿ ಬಂದ ಈ ಲೋಕದಲ್ಲಿ, ಸೈತಾನನ ಅಧಿಕಾರಗಳನ್ನ ನಾಶ ಮಾಡೋದಕ್ಕೆ. ಅವ್ರಿಗೆ ಅಧಿಕಾರನೇ ಇಲ್ಲ ಅಂತ ಹೇಳಿದ್ರೆ ದೇವ್ರು ಯಾಕೆ ಅವರ ಅಧಿಕಾರವನ್ನು ನಾಶ ಮಾಡಿ ಬರ್ತಿದ್ರು? ನಿನಗೂ ನಾವು ಯಾಕೆ ಅಧಿಕಾರ ಕೊಡ್ತಾ ಇದ್ರು ಸೈತಾನ ಮೇಲೆ? ಅರ್ಥ ಆಗ್ತಿದೆಯಾ? ಸೊ ಎರಡನೇದಾಗಿ ನಾವು ಮೂರನೇದಾಗಿ ನಾವು ನೋಡುವಾಗ 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನದಲ್ಲಿ ಸೈತಾನ ಏನ್ ಮಾಡ್ತಿದ್ದಾನೆ ಈಗ ಪ್ರೆಸೆಂಟು, ಮನಸ್ಸನ್ನ ಜನರ ಮನಸ್ಸುಗಳನ್ನ ಏನ್ ಮಾಡ್ತಿದ್ದಾನೆ, ಮಂಕು ಮಾಡ್ತಾ ಇದ್ದಾನೆ. ಏನಕ್ಕೆ ಮಂಕು ಮಾಡ್ತಿರೋದು? ಕ್ರಿಸ್ತ ಅಂದ್ರೆ ದೇವರ ಪ್ರತಿರೂಪವಾಗಿರುವಂತಹ ಕ್ರಿಸ್ತನ ಸ್ವರೂಪವನ್ನು, ಕ್ರಿಸ್ತನ ಸ್ವರೂಪಕ್ಕೆ ಸಂಬಂಧಿಸಿದ ಸುವಾರ್ತೆಯನ್ನು ಮನುಷ್ಯನು ಅರ್ಥ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮನುಷ್ಯನ ಹೃದಯಗಳನ್ನ, ಈ ಪ್ರಪಂಚದ ದೇವರಾಗಿರುವಂತ, ಹಂಗೆ ಇದೆ ಆ ವಚನದಲ್ಲಿ ಏನಂತ ಇದೆ, ಈ ಪ್ರಪಂಚದ ದೇವರಾಗಿರುವಂತ ಸೈತಾನನು ಜನರ ಹೃದಯಗಳನ್ನ ಮಂಕು ಮಾಡ್ತಾ ಇದ್ದಾನೆ. ಇವತ್ತು ಯಾಕೆ ಯೇಸು ಬಗ್ಗೆ ಹೇಳಿದ್ರು ಕೂಡ ಜನರಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅವರ ಹೃದಯಗಳು ಮಂಕಾಗಿದೆ. ಒಂದು ವೇಳೆ ನಿನ್ನ ಮನಸ್ಸು ಕೂಡ ಮಂಕಾಗಿದ್ರೆ, ನಿನ್ನ ಮನಸ್ಸು ಕೂಡ ಯೇಸುವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಮಾಡ್ತಿಲ್ಲ, ಯೇಸುವನ್ನ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡ್ಕೊಳ್ತಿಲ್ಲ, ಯೇಸುಗಾಗಿ ಬದುಕೋದಕ್ಕೆ ಒಂದು ತೀರ್ಮಾನ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸೈತಾನನು ನಿನ್ನ ಜೀವಿತದಲ್ಲಿ ಕೂಡ ಕಾರ್ಯ ಮಾಡ್ತಾನೆ. ಅದು ಹೇಳ್ತೀನಿ ಏನ್ ಮಾಡ್ತಿದ್ದಾನೆ ಈಗ. ಖಂಡಿತವಾಗ್ಲೂ ನಿನ್ನನ್ನು ಕೂಡ ಕರೆದುಕೊಳ್ತಾರೆ, ನಿನ್ನನ್ನು ಕೂಡ ನಾಶ ಮಾಡ್ತಾರೆ. ಇವತ್ತು ಸೈತಾನ ಮಾಡ್ತಿರೋದು ಅದನ್ನೇ. ಮತ್ತೆ 4ನೇದಾಗಿ ಅನೇಕ ವಚನಗಳಿದೆ, ಆದ್ರೆ ಅತ್ಯಂತ ಪ್ರಾಮುಖ್ಯವಾದದ್ದು ನಿಮ್ಗೆ ಅರ್ಥವಾಗುವ ರೀತಿಯಲ್ಲಿ ಕೆಲವನ್ನು ನಾನು ಹೇಳ್ತಾ ಇರುವಂತದ್ದು. 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ಸೈತಾನ ಏನ್ ಮಾಡ್ತಿದ್ದಾನೆ, ಏನ್ ಮಾಡ್ತಿದ್ದಾರೆ, ಹುಡುಕ್ತಾ ಇದ್ದಾನಂತೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ಮುಂಗೈ ಅಂತ ಹೇಳ್ಬಿಟ್ಟು ಸೈತಾನ ಏನ್ ಮಾಡ್ತಿದ್ದಾನೆ, ಹುಡುಕುತ್ತಾ ತಿರುಗ್ತಾ ಇದ್ದಾನೆ. ಇವತ್ತು ಕೂಡ ಸೈತಾನ ಹುಡುಕ್ತಾ ಇದ್ದಾನೆ. ಒಂದು ದೇವರು ಹುಡುಕ್ತಾ ಇದ್ದಾರೆ, 2 ಸೈತಾನ ಹುಡುಕ್ತಾ ಇದ್ದಾರೆ. ದೇವರು ಹುಡುಕ್ತಾ ಇದ್ದಾನೆ ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಿಸೋದಕ್ಕಾಗಿ ಯೇಸು ಬಂದ ಅಂತ ನೋಡಿದ್ರೆ, ರಕ್ಷಿಸಲ್ಪಟ್ಟವರನ್ನ ದೇವರಿಂದ ದೂರ ಮಾಡೋದಕ್ಕಾಗಿ ಸೈತಾನ ಹುಡುಕ್ತಾ ಇದ್ದಾರೆ. ಏದೇತನದಲ್ಲಿ ಆದಾಮ ಅವ್ವ ದೇವರ ವಿರುದ್ಧವಾಗಿ ಪಾಪ ಮಾಡಿ ಮರದ ಹಿಂದೆ ಬಚ್ಚಿಟ್ಕೊಂಡಿರ್ತಾರೆ. ಯೇಸುವನ್ನು ಹುಡುಕೊಂಡು ಬಂದು ಕೇಳ್ತಾರೆ, ಆದಾಮ ಎಲ್ಲಿದ್ದೀಯಾ? ಇವತ್ತು ಕೂಡ ಅದೇ ಪ್ರಶ್ನೆ ಜನರಿಗೆ. ಇವತ್ತು ದೇವರು ಕೇಳ್ತಿರುವಂತ ಪ್ರಶ್ನೆ ಅದೇ, ಎಲ್ಲಿದೀಯಾ? ನೀನು ಎಲ್ಲಿ ಇರ್ಬೇಕಾಗಿತ್ತು? ನನ್ನ ಜೊತೆ ತಾನೇ ಇರ್ಬೇಕಾಗಿತ್ತು.
ನಿನ್ನನ್ನು ನನ್ನನ್ನು ಕೂಡ ಯೇಸು ಒಳ್ಳೆ ಕುರುಬನಾಗಿ ಹುಡುಕಿ ಬಂದು ರಕ್ಷಣೆ ಮಾಡು. ಸೈತಾನನು ಕಳ್ಳ ಕುರುಬನಾಗಿ ಕದಿಯೋದಕ್ಕೆ ಬರ್ತಾ ಇದ್ದಾನೆ. ಕದಿಯೋದು ಅಂದ್ರೆ ಜನರು ಅವನು ಸೃಷ್ಟಿ ಮಾಡಿರೋದಲ್ಲ. ನಾವು ಸೈತಾನನ ಮಕ್ಕಳಲ್ಲ. ಸೈತಾನನ ಸೃಷ್ಟಿ ಮಾಡಿದವರು, ಸೈತಾನದಿಂದ ಸೃಷ್ಟಿಯಾದವರಲ್ಲ. ನಾವು ದೇವರಿಂದ ಸೃಷ್ಟಿಯಾದವರು, ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಂತ ನಮ್ಮನ್ನ ಅವನು ಕದಿಯೋದಕ್ಕೆ ಬಂದ. ನೀವು ದೇವರಲ್ಲಿ ಇಲ್ಲ ಅಂದ್ರೆ, ಕುರುಬನ ಜೊತೆ ಇಲ್ಲ ಅಂದ್ರೆ, ಕುರುಬನನ್ನ ಬಿಟ್ಟು ನೀನು ನಿನ್ನಿಷ್ಟಕ್ಕೆ ನೀನು ಹೋಗ್ತಿದ್ಯಾ ಅಂದ್ರೆ ಖಂಡಿತವಾಗಲೂ ಆ ತೋಳಗಳು, ಕಾಡು ಮೃಗಗಳು ಹೇಗೆ ಆ ಕುರಿಗಳನ್ನ ಎಳ್ಕೊಂಡು ಹೋಗ್ಬಿಡುತ್ತೋ, ಕದ್ಕೊಂಡು ಹೋಗ್ಬಿಡುತ್ತೋ, ಹಾಗೆ ನಿನ್ನ ನನ್ನ ಜೀವಿತ ಕೂಡ ಯೇಸು ಜೊತೆ ನೀನಿಲ್ಲ ಅಂದ್ರೆ, ಯೇಸುಗಾಗಿ ನೀನಿಲ್ಲ ಅಂದ್ರೆ ಸಿಂಹದೋಪಾದಿಯಲ್ಲಿ ಸೈತಾನ ಹುಡುಕ್ತಾ ಇದ್ದಾನೆ. ನಿನ್ನ ಜೀವಿತವನ್ನು ನಾಶ ಮಾಡ್ತಾನೆ. ಖಂಡಿತವಾಗಲೂ ಸ್ವಲ್ಪ ದಿನ ಚೆನ್ನಾಗಿರ್ಬೋದು. ನೀವು ಒಂದು ವೇಳೆ ಯೇಸುವನ್ನು ಬಿಟ್ಟು ಹೋದ್ಮೇಲೆ ಕೂಡ ಸ್ವಲ್ಪ ದಿನ ಚೆನ್ನಾಗಿರ್ಬೋದು. ಆದ್ರೆ ಹಂತವಾಗಿ ಸೈತಾನ ನಿನ್ನ ಜೀವಿತವನ್ನು ನಾಶ ಮಾಡ್ತಾನೆ. ಪ್ರತಿಯೊಬ್ಬರ ಜೀವಿತವನ್ನು ನಾಶ ಮಾಡೋದಕ್ಕಾಗಿ ಸೈತಾನ ಬರೋದು. ಹಾಗಾಗಿ ಅವನ ಕುರಿತಾಗಿ ನಾವು ಎಚ್ಚರವಾಗಿರ್ಬೇಕು. ಇದೆಲ್ಲ ಈಗ ಸೈತಾನ ಮಾಡಿರುವಂತಹ ಕಾರ್ಯಗಳನ್ನು ನಾವು ನೋಡ್ತಾ ಇರುವಂತದ್ದು. ಈಗ ವರ್ತಮಾನ ಕಾಲದಲ್ಲಿ ಸೈತಾನ ಏನ್ ಮಾಡ್ತಿದ್ದಾನೆ? ಆದವರನ್ನ ಮೋಸ ಮಾಡಿದ ಹಾಗೆ ಇವತ್ತು ಕೂಡ ಅವನು ಈ ಲೋಕದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾನೆ. ಮನುಷ್ಯರ ಮಕ್ಕಳುಗಳನ್ನ ಯೇಸುವನ್ನ ನಂಬದ ಹಾಗೆ ಮಾಡ್ತಿದ್ದಾನೆ. ಒಂದು ವೇಳೆ ಅಪ್ಪಿತಪ್ಪಿ ನಂಬ್ಕೊಂಡಿರೋರು ಕೂಡ ಅವನು ಹುಡುಕಿ ದೇವರಿಂದ ನಾಶ ಮಾಡೋದಕ್ಕೆ, ದೇವರಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಎಲ್ಲಿಯವರು ಮಾಡ್ತಾನೆ? ಕೊನೆ ತನಕ, ಯೇಸು ಬರೋ ತನಕ ಕೂಡ ಸೈತಾನ ಈ ಲೋಕದಲ್ಲಿ ಇರ್ತಾನೆ. ಸಭೆ ಇರೋ ತನಕ ಸೈತಾನ ಇರ್ತಾನೆ. ಹಾಗಾಗಿ ನಾವು ಎಚ್ಚರವಾಗಿ ಯೇಸು ಜೊತೆ ಇರಬೇಕು, ಯೇಸುಗಾಗಿ ಜೀವಿಸಬೇಕು. ಹಲ್ಲೆಲೂಯ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಸೈತಾನನ ಫ್ಯೂಚರ್ ಅಂತ ನಾವು ನೋಡ್ತೇವೆ. ಹಾಗಾದ್ರೆ ಸೈತಾನದ ಭವಿಷ್ಯ ಇದೆಯಾ ಅಂದ್ರೆ ಹೌದು, ಒಳ್ಳೆದಕ್ಕಾಗಿ ಅಲ್ಲ, ನಾಶವಾದ ಭವಿಷ್ಯ ಇರೋದು. ನಿನ್ನ ನನ್ನ ಭವಿಷ್ಯ ನಿತ್ಯ ಜೀವ ಪಡ್ಕೊಂಡು ದೇವರ ಜೊತೆ ಪರಲೋಕದಲ್ಲಿ ಇರುವಂತ ಭವಿಷ್ಯ ಇರೋದು ನಮಗೆ. ನಾವಾದರೂ ಪರಲೋಕ ಸಂಸ್ಥಾನದವರು, ಕ್ರಿಸ್ತನು ಅಲ್ಲಿಂದ ಬರೋದನ್ನ ಇವತ್ತು ಯೇಸುವರ ನಂಬಿರುವಂತ ಪ್ರತಿಯೊಬ್ಬರು ಎದುರು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ನಿತ್ಯ ಜೀವ ಇದೆ, ಆಮೇಲೆ ಪರಲೋಕ ಇದೆ. ಆದ್ರೆ ಸೈತಾನನಿಗೆ ನಿತ್ಯ ಜೀವ ಇದ್ರು ಅದು ಪರಲೋಕದಲ್ಲ, ನರಕದಲ್ಲ ಅವನ ನಿತ್ಯ ಜೀವ. ಅರ್ಥ ಆಗ್ತಿದೆ? ನಿತ್ಯ ಜೀವ ಅಂದ್ರೆ ಏನು? ಶಾಶ್ವತವಾಗಿ ಬದುಕೋದು. ಎಲ್ಲ ಮನುಷ್ಯರು ಶಾಶ್ವತವಾಗಿ ಬದುಕ್ತಾರೆ. ಆದ್ರೆ ಎಲ್ಲಿ ಬದುಕ್ತೀಯ ನೀನು? ಪರಲೋಕದಲ್ಲ, ನರಕದಲ್ಲ ಅನ್ನೋದು ಮುಖ್ಯ. ನಮ್ಮ ಆತ್ಮ ನಾಶ ಆಗಲ್ಲ. ನಾವು ಒಳ್ಳೆಯವರಾಗಿದ್ರು ಕೆಟ್ಟವರಾಗಿದ್ರು, ಯೇಸು ನಂಬಿದ್ರು ನಂಬಿಲ್ಲ ಅಂದ್ರೆ ನಮ್ಮ ಆತ್ಮ ನಾಶ ಆಗಲ್ಲ. ಹಾಗಾಗಿ ಅದೊಂದು ಶಾಶ್ವತವಾದ ಸ್ಥಳಕ್ಕೆ ಹೋಗ್ಬೇಕು. ಪರಲೋಕ ಶಾಶ್ವತ, ನರಕ ಶಾಶ್ವತ. ಯೇಸು ಮೂಲಕ, ಯೇಸು ನಂಬಿ ಯೇಸು ಮೂಲಕ ಹೋದ್ರೆ ಮಾತ್ರ ನಮ್ಮ ಪರಲೋಕ. ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರ ಮೂಲಕ ಹೋದ್ರು, ಯಾವ ಹೆಸರಿನ ಮೂಲಕ ಹೋದ್ರು ಅದಕ್ಕೆಲ್ಲ ಸೈತಾನನೇ ಕಾರಣನಾಗಿರ್ತಾನೆ. ಅವನು ಹೋಗೋ ಜಾಗಕ್ಕೆ ನಾವು ಕೂಡ ಹೋಗ್ಬೇಕಾಗುತ್ತೆ. ಭವಿಷ್ಯವನ್ನು ನಾವು ನೋಡುವಾಗ ಸೈತಾನದ್ದು ಪ್ರಕಟಣೆಯಲ್ಲಿ 20ನೇ ಅಧ್ಯಾಯ 1ರಿಂದ 3ರಲ್ಲಿ ನಾವು ನೋಡುವಾಗ ಸೈತಾನನ ಎಷ್ಟು ವರ್ಷ ಬಂಧಿಸ್ತಾನೆ? ಸೈತಾನನ ಎಷ್ಟು ವರ್ಷ ಬಂಧಿಸ್ತಾರಂತೆ? 1000 ವರ್ಷಗಳಲ್ಲಿ ಬಂಧನದಲ್ಲಿ ಇಡೋದನ್ನ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥದಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತಿರುವಂತದ್ದು 1ರಿಂದ 3ರಲ್ಲಿ ನಾವು ನೋಡೋದಾದ್ರೆ, ಅದರಲ್ಲೂ ಮುಖ್ಯವಾಗಿ 2ನೇ ವಚನ, ಪುರಾತನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟೆನೆಂಬುದಾಗಿ. ಇದು ಯಾರ ಬಗ್ಗೆ ಅಂದ್ರೆ ಸೈತಾನ ಬಗ್ಗೆ. ಇದೇನಂದ್ರೆ ಯೇಸು ಕ್ರಿಸ್ತರು ಬರ್ತಾರೆ, ಸಭೆನ ಮಧ್ಯಾಕಾಶಕ್ಕೆ ಕರ್ಕೊಂಡು ಹೋಗ್ತಾರೆ. ಯೇಸು ಮಧ್ಯಾಕಾಶಕ್ಕೆ ಬರ್ತಾರೆ, ತುತ್ತೂರಿ ಶಬ್ದ ಹೋಗ್ತಾರೆ. ಸತ್ತಿರೋರು, ಯೇಸು ಸ್ವಾಮಿಯಲ್ಲಿ ನಿದ್ರೆ ಮಾಡ್ತಿರೋರು, ಸತ್ತಿರೋರು ಅವ್ರು ಎದ್ದೇಳ್ತಾರೆ. ಒಂದು ವೇಳೆ ಯೇಸು ಬರುವಾಗ ನಾವು ಜೀವಂತವಾಗಿದ್ರೆ ನಾವೇನ್ ಮಾಡ್ತೀವಿ? ಮರುರೂಪ ಹೊಂದಿ ಎತ್ತಲ್ಪಡ್ತೇವೆ. ಯೇಸು ಮಾತ್ರನೇ ಬರೋಕಿರೋದು, ಯೇಸು ಮಾತ್ರನೇ ಸತ್ತೋರಿಂದ ಎದ್ದಿರೋದು, ಪರಲೋಕಕ್ಕೆ ಹೋಗಿರೋದು. ಹೋಗ್ತಾ ನಾನು ಹೋಗಿ ನಿಮಗೋಸ್ಕರ ಒಂದು ಸ್ಥಳವನ್ನ ಸಿದ್ಧ ಮಾಡಿ ಮತ್ತೆ ಬರ್ತೀನಿ ಅಂತ ಹೇಳಿರೋದು ಯೇಸು ಸ್ವಾಮಿ ಮಾತ್ರನೇ. ಹಾಗಾಗಿ ಅದರ ಮಧ್ಯಾಕಾಶಕ್ಕೆ ಬರುವಾಗ, ದೊಡ್ಡ ತುತ್ತೂರಿ ಶಬ್ದದೊಂದಿಗೆ ಬರುವಾಗ, ಆ ತುತ್ತೂರಿ ಶಬ್ದ ಯಾರು ಕೇಳಿಸ್ಕೊತಾರಂತೆ? ದೇವರ ಮಕ್ಕಳು, ರಕ್ಷಣೆ ಹೊಂದಿರೋರು ಮಾತ್ರ ಆ ಶಬ್ದ ಕೇಳಿಸುತ್ತೆ. ಅವರು ಆ ಒಂದು ಮರಣದಿಂದ ಎದ್ದೇಳ್ತಾರೆ.
ಯೇಸುವನ್ನ ಎದುರುಗೊಳ್ಳೋದಕ್ಕೆ ಆ ಪುನರುತ್ಥಾನ ಶಕ್ತಿಯನ್ನು ಹೊಂದಿಕೊಂಡು ಮಧ್ಯಾಕಾಶದಲ್ಲಿ ಹೋಗ್ತಾರೆ. ಎಷ್ಟು ವರ್ಷ ಇರ್ತಾರೆ ಮಧ್ಯಾಕಾಶದಲ್ಲಿ? 1,000 ವರ್ಷ. ಆ 1,000 ವರ್ಷದಲ್ಲಿ ಸೈತಾನನ್ನ ದೇವರು ಒಂದು ಅಲ್ಪ ಕಾಲ, 1,000 ವರ್ಷಗಳ ಕಾಲ ಅವನನ್ನ ಬಂಧನದಲ್ಲಿ ಇಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅದಾದ್ಮೇಲೆ ಮತ್ತೆ ಅವನನ್ನ ಬಿಡುಗಡೆ ಮಾಡ್ತಾನೆ. 4ನೇ ವಚನದಿಂದ 6ನೇ ವಚನ ತನಕ ನಾವು ನೋಡಿದ್ರೆ ಮತ್ತೆ ಅವನನ್ನ ಸ್ವಲ್ಪ ದಿನಗಳ ಕಾಲ ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಅದರ ನಂತರ ಮತ್ತೆ ಏನ್ ಮಾಡ್ತಾರೆ ದೇವರು? ಆ ನರಕದ ಬಗ್ಗೆ ನಾವು ನೋಡುವಾಗ ಮತ್ತಾಯ 25:41 ನೋಡೋಣ. ಮತ್ತಾಯ 25:41. ಆಮೇಲೆ ಆತನು ಕೆಳಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರು ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ದೂತರಿಗೂ ಸಿದ್ಧವಾಗಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಅಂತ ಏನ್ ಹೇಳ್ತಾ ಇದ್ದಾನೆ? ಯಾರಿಗೋಸ್ಕರ ಅಂತ ಬೆಂಕಿ? ಸೈತಾನನಿಗೋಸ್ಕರ. ಯಾರಿಗೋಸ್ಕರ? ಸೈತಾನನಿಗೋಸ್ಕರ ಮತ್ತು ಅವನ ದೂತರಿಗೋಸ್ಕರ. ಅವನ ದೂತರು ಯಾರು? ಪ್ರಕಟಣೆ ಗ್ರಂಥದಲ್ಲಿ ನಾವು ಈಗಾಗಲೇ ಓದ್ಕೊಂಡ್ವಿ. ಪ್ರಕಟಣೆಯಲ್ಲಿ 9ನೇ ವಚನ 12ನೇ ಅಧ್ಯಾಯದಲ್ಲಿ 9ನೇ ವಚನ ಓದ್ಕೊಂಡ್ವಿ. ಸೈತಾನನು ಈ ಭೂಲೋಕಕ್ಕೆ ದೊಬ್ಬಲ್ಪಟ್ಟಾಗ ಅವನ ಜೊತೆಯಲ್ಲಿ 3/1 ಭಾಗದಷ್ಟು ದೇವದೂತರು ಕೂಡ ಬಿದ್ದರು ಎಂಬುದಾಗಿ ನೋಡ್ತೀವಿ ನಾವು. 3/1 ಭಾಗದಷ್ಟು ದೇವದೂತರು ಸೈತಾನ ಹಿಂಬಾಲಿಸ್ಕೊಂಡು ಬಂದರು. ಯಾವತ್ತೇ ಆಗಲಿ, ಯಾವುದೇ ಒಂದು ಗುಂಪಲ್ಲಾಗಲಿ 2 ಭಾಗ ಆಗುವಾಗ ಹೆಚ್ಚು ಕಡಿಮೆ ಆಗೇ ಆಗ್ತಾರಲ್ವಾ? ಈಗ ಯಾವುದೇ ಪಾರ್ಟಿ ನೋಡಿ, ಯಾವುದೇ ಒಂದು ಜಗಳದಲ್ಲಿ ನಾವು ನೋಡಿ 2 ಭಾಗ ಆಗೇ ಆಗುತ್ತೆ. ಒಂದು ಭಾಗ ದೊಡ್ಡದಿರ್ಬೋದು, ಒಂದು ಗುಂಪು, ಇನ್ನೊಂದು ಚಿಕ್ಕದಿರ್ಬೋದು. ಆದ್ರೆ ಒಬ್ಬ ದೂರ ಆಗ್ತದೆ ಅಂತ ಹೇಳಿ ಒಬ್ಬನೇ ದೂರ ಆಗೋದಿಲ್ಲ, ಅವನ ಜೊತೆಗೆ ತುಂಬಾ ಜನ ಹೋಗ್ತಾರೆ. ಹಾಗೆ ಸೈತಾನ ಹಿಂಬಾಲಿಸಿ ಕೂಡ ತುಂಬಾ ಜನ ದೂತರು ಬಂದರು. ಅವರೇ ಇವತ್ತು ದೆವ್ವಗಳಾಗಿ ಈ ಭೂಲೋಕದಲ್ಲಿ ಸೈತಾನ ಹೇಳುವಂತ ಕಾರ್ಯಗಳನ್ನು ಮಾಡ್ತಿದ್ದಾರೆ. ದೇವದೂತರು ಆದಿಕಾಂಡದಿಂದ ಪ್ರಕಟಣೆ ತನಕ ದೇವರ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಬರ್ತಾ ಇದ್ರು. ಆಮೇಲೆ ದೇವರ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ದೇವದೂತರು ಕಾಣಿಸ್ಕೊಂಡಿದ್ದಾರೆ. ನಾವು ಬೈಬಲ್ ನೋಡ್ತೀವಿ, ಹಳೆ ಒಡಂಬಡಿಕೆ ಆಗಿರ್ಬೋದು, ಹೊಸ ಒಡಂಬಡಿಕೆ. ಅದೇ ರೀತಿಯಲ್ಲಿ ಸೈತಾನನ ದೆವ್ವಗಳ ಮೂಲಕ, ಇದನ್ನು ಕೂಡ ಆದಿಕಾಂಡದಿಂದ ಪ್ರಕಟಣೆ ತನಕ ನೋಡಿದ್ರೆ ದೆವ್ವಗಳು ಕಾಣಿಸ್ಕೊಂಡಿದ್ದು, ದೆವ್ವಗಳು ಜನರಿಗೆ ಸೌಲನ ತರ ಅನೇಕರಿಗೆ ಸೈತಾನನು ಅಥವಾ ದುರಾತ್ಮಗಳು ಪೀಡಿಸಿದ್ದನ್ನ ನಾವು ನೋಡ್ತೀವಿ. ದೇವರು ಹೇಗೆ ದೇವದೂತರ ಮೂಲಕ ಕೆಲಸ ಮಾಡ್ತಾ ಇದ್ದಾರೋ, ಸೈತಾನನು ದುರಾತ್ಮಗಳ ಮೂಲಕ ಕೆಲಸ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ? ಸೊ ಈ ದೇವದೂತರಿಗೋಸ್ಕರನೇ ನಿತ್ಯ ಬೆಂಕಿಯನ್ನು ದೇವರು ಸಿದ್ಧ ಮಾಡಿದ್ರು. ನಿತ್ಯವಾಗಿ ಉಳಿಯುವಂತ ಬೆಂಕಿ ಅದು ನರಕ, ಅದನ್ನ ಸಿದ್ಧ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಆ ನಿತ್ಯ ಬೆಂಕಿಗೆ ಅವನು ಹೋಗಬೇಕು. ಅದನ್ನ ನಾವು ಪ್ರಕಟಣೆಯಲ್ಲಿ 20ನೇ ಅಧ್ಯಾಯ 10ನೇ ವಚನ ಓದ್ಕೊಳ್ಳೋಣ. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಕಂದಕಗಳಿರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಹುಲ್ಲು ಪ್ರವಾದಿ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಸೊ ಇದು ನರಕ, ನಿತ್ಯ ನರಕ. ಯುಗಾಂತರಗಳಲ್ಲಿ ಕೂಡ ಯಾತನೆ ಪಡುವಂತ ಸ್ಥಳ ಅದು. ಸೊ ಅಲ್ಲಿ ಸೈತಾನ ದೊಬ್ಬಲ್ಪಡ್ತಾನೆ, ಸುಳ್ಳು ಪ್ರವಾದಿ ದೊಬ್ಬಲ್ಪಡ್ತಾನೆ. ಅವನು ಸುಳ್ಳು ಕ್ರಿಸ್ತನ ಎಂಬುದಾಗಿ ಯಾರು ಕಾಣಿಸ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ, ಆ ಸುಳ್ಳು ಕ್ರಿಸ್ತನು ಅದರಲ್ಲಿ ಬೀಳಲ್ಪಡ್ತಾರೆ. ಸೊ ನರಕದಲ್ಲಿ ಸೈತಾನನ ದೂತರು ಮತ್ತೆ ಯೇಸುವನ್ನು ನಂಬದಿರುವಂತವರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಶಾಶ್ವತವಾಗಿ ಯುಗಾಂತರಗಳಲ್ಲಿ ಬೀಳ್ತಾರೆ. ಅಲ್ಲಿಂದ ಮತ್ತೆ ಹೊರಗಡೆ ಬರೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಯೇಸುವನ್ನ ನಾವು ಯಾಕೆ ನಂಬಬೇಕು ಅಂದ್ರೆ, ಸತ್ತ ಮೇಲೆ ಇನ್ನೊಂದು ಅವಕಾಶ ಇಲ್ಲ ನಮಗೆ ರಕ್ಷಣೆ ಹೊಂದೋದಕ್ಕೆ. ಸತ್ತ ಮೇಲೆ ಮತ್ತೆ ಅವಕಾಶ ಇಲ್ಲವೇ ಇಲ್ಲ. ಒಂದ್ಸಲಿ ನಮ್ಮ ಜೀವ ಹೋಯಿತು ಅಂದ್ರೆ ಆ ನರಕದಿಂದ ತಪ್ಪಿಸ್ಕೊಳ್ಳೋದಕ್ಕೆ, ನಮ್ಮ ಪಾಪ ಕ್ಷಮಾಪಣೆಯನ್ನು ಹೊಂದ್ಕೊಳ್ಳೋದಕ್ಕೆ, ನಾವು ನೀತಿವಂತರಾಗೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಹಾಗಾಗಿ ಸಾಯಕ್ಕೆ ಮುಂಚೆ ನೀನು ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಈ ಲೋಕದಲ್ಲಿ ನೀನು ಏನ್ ದೊಡ್ಡ ಸಾಧನೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಯೇಸುನ ನಂಬಿ ನಿನ್ನ ಆತ್ಮನ ರಕ್ಷಣೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಆಮೇಲೆ ಅದನ್ನೇ ಹೇಳೋದು, ಲೋಕವೆಲ್ಲ ನೀನು ಸಂಪಾದನೆ ಮಾಡ್ಕೊಂಡು ನೀನು ಆತ್ಮ ನಷ್ಟ ಪಡ್ಕೊಂಡ್ರೆ ಏನ್ ಪ್ರಯೋಜನ? ಇವತ್ತು ಅಂಬಾನಿ ಅಂತ, ಆದಾನಿಯ ತರ ಅನೇಕ ಕೋಟ್ಯಾಧಿಪತಿಗಳಿದ್ದಾರೆ.
ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಆಸ್ತಿಯನ್ನು ಮಾಡ್ತಿದ್ದಾರೆ, ಆದ್ರೆ ಅವರ ಆತ್ಮ ರಕ್ಷಣೆ ಹೊಂದಿಲ್ಲ. ಏನು ಪ್ರಯೋಜನ? ಆ ಐಶ್ವರ್ಯವಂತನು ಯಾವ ರೀತಿ ಸತ್ತ ಮೇಲೆ ನರಕದಲ್ಲಿ ಹೋಗಿ ಯಾತನೆ ಪಡ್ನೋ ಅದೇ ಪರಿಸ್ಥಿತಿ ಇರ್ತಾನೆ ಎಲ್ಲರೂ ಬರುತ್ತೆ. ಒಂದ್ ವೇಳೆ ನೀನು ಬಡತನದಲ್ಲಿ ಹುಟ್ಟಿರೋದಕ್ಕೆ ನಿನಗೆ ಬೇಜಾರಾಗ್ತಿರ್ಬೋದು, ಕೋಪ ಬರ್ಬೋದು. ನಾನು ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ರೆ, ಅಂದ್ರೆ ಒಳ್ಳೆ ಐಶ್ವರ್ಯ ಕುಟುಂಬದಲ್ಲಿ ಹುಟ್ಟಿದ್ರೆ ಚೆನ್ನಾಗಿರೋದು, ಯಾಕೆ ಕಷ್ಟಗಳಿಲ್ಲ ಅಂತ. ಅಲ್ಲಿ ಹುಟ್ಟಿದ್ರೆ ಏನಾಗ್ತಿತ್ತು ಭವಿಷ್ಯ, ಸೈತಾನದ ಭವಿಷ್ಯನೇ ನಮ್ಮ ಜೀವನದಲ್ಲೂ ನಡೀತಿತ್ತು. ಸೊ ಈ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಭೂತಕಾಲ ಸೈತಾನನು ಯಾವ ರೀತಿ ಇದ್ದವನು, ಯಾವ ರೀತಿ ಮಾರ್ಪಟ್ಟ ಎಂಬುದಾಗಿ, ಮತ್ತೆ ಅವನ ಒಂದು ವರ್ತಮಾನ ಕಾಲ ಇವಾಗ ಏನ್ ಮಾಡ್ತಿದ್ದಾನೆ ಅಂತ ಹೇಳಿ, ಮತ್ತೆ ಅವನ ಭವಿಷ್ಯತ್ ಕಾಲ ಯಾವ ರೀತಿ ನರಕದಲ್ಲಿ ನಾಶವಾಗುತ್ತೆ ಎಂಬುದಾಗಿ. ಸೊ ಈಗ ಸೈತಾನನು ಈ ರೀತಿಯಾಗಿ ಕಾರ್ಯ ಮಾಡ್ತಿದ್ದಾನಲ್ಲ, ಇವತ್ತಿನ ಸಂದೇಶದಲ್ಲಿ ನಾವು ತಿಳ್ಕೋಬೇಕಾಗಿರೋದು ಮುಕ್ತಾಯದಲ್ಲಿ ದೇವರ ಮಗುವಿನ ಅಧಿಕಾರ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದಿದ್ದು ಸೈತಾನನ ಕ್ರಿಯೆಗಳನ್ನ ಲಯ ಮಾಡೋದಕ್ಕೆ, ಸೈತಾನನ ತಲೆ ಜಜ್ಜೋದಕ್ಕೆ. ಹೌದಾ? ತಲೆ ಜಜ್ಜೋದು ಅಂದ್ರೆ ಅಧಿಕಾರವನ್ನ ನಾಶ ಮಾಡೋದು. ಕೆಲವರೆಲ್ಲ ಹೇಳ್ತಾರೆ, ಈಗ ಯೇಸು ಸ್ವಾಮಿ ಸೈತಾನ ಹಾಳು ಮಾಡೋದು ಬಂದಿದ್ರೆ ಮತ್ತೆ ಯಾಕೆ ಸೈತಾನ ಇನ್ನೂ ಇದ್ದಾನೆ, ಈ ದುರಾತ್ಮಗಳು ಇನ್ನೂ ಯಾಕೆ ಇದೆ, ಯಾಕೆ ಇನ್ನೂ ಸೈತಾನ ಕಾರ್ಯ ಮಾಡ್ತಿದ್ದಾನೆ, ಯಾಕೆ ಇನ್ನೂ ಗರ್ಜಿಸೋ ಸಿಂಹದಪ್ಪಾದಲ್ಲಿ ಸೈತಾನ ಇನ್ನೂ ಹುಡುಕ್ತಾ ತಿರುಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಲ್ಲಿ ಸೈತಾನ ಯೇಸುವಾಗಿ ಬಂದಿದ್ದು ಅವನ ಅಧಿಕಾರವನ್ನು ಮುರಿಯೋದಕ್ಕೆ. ಅದಕ್ಕೆ ಇವತ್ತು ಸೈತಾನನಾಗಲಿ ದುಷ್ಟ ಶಕ್ತಿಗಳಾಗಲಿ ಯೇಸುವಿನ ಮುಂದೆ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಆಮೇಲೆ ಯೇಸುವಿನ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ದೇವರು ಎಲ್ಲದಕ್ಕೂ ಒಂದು ಸಮಯವನ್ನು ಇಟ್ಟಿದ್ದಾರೆ. ಆ ಸಮಯ ತನಕ ಕೂಡ ಸೈತಾನನು ಇರಬೇಕಾಗುತ್ತೆ ಈ ಲೋಕದಲ್ಲಿ. ಆದ್ರೆ ಅವನ ಒಂದು ಕೊಂಡಿ ಮುರಿದಿದ್ದಾನೆ, ಈಗ ಹಾವಿಗೆ ಆ ಒಂದು ಹಲ್ಲನ್ನ ಮುರಿದಾಕಿದ್ರೆ ಯಾವ ರೀತಿ ಅದು ಕಚ್ಚೋದಿಲ್ವೋ, ಅದು ಹಾಗಿದ್ರು ಕೂಡ ಅದು ಸುಮ್ಮನೆ ಬುಸ್ಕೊಡ್ತಾ ಭಯ ಪಡಿಸಬಹುದೇ ವಿನಃ ಅದು ಕಚ್ಚೋದಕ್ಕೆ ಪ್ರಯತ್ನ ಮಾಡೋದು ಕಚ್ಚಲಬಹುದು, ಆದರೆ ವಿಷ ಇಲ್ಲದೆ ಇರೋದ್ರಿಂದ ಮನುಷ್ಯರಿಗೆ ಏನೂ ಆಗೋದಿಲ್ಲ. ಹಾಗೆ ಸೈತಾನನ ಒಂದು ವಿಷ ಆ ಅಧಿಕಾರವನ್ನು ತೆಗೆದಾಗಿರೋದ್ರಿಂದ ದೇವ್ರ ಮಕ್ಕಳಿಗೆ ಅವ್ರು ಏನು ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಹಾಗೆ ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಭಯ ಪಡ್ಕೊಳ್ತಾ ಇದ್ದೀವಿ. ಸೈತಾನ ಕಂಡ್ರೆ ಭಯ, ದೆವ್ವಗಳ ಕಂಡ್ರೆ ಭಯ, ಮಾಟ ಮಂತ್ರದ ಶಕ್ತಿಗಳು ಏನಾದರೂ ಒಂದು ಮಾಡ್ಬಿಟ್ಟಿದ್ದಾರೆ, ಮನೆ ಹತ್ರನೋ ಇನ್ನೊಂದು ಎಲ್ಲೋ ದಾರಿಯಲ್ಲಿ ಏನಾದರೂ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ದಾಟಿ ಹೋಗೋದಕ್ಕೆ ಭಯ. ಯಾರಿಗೆ? ದೇವರ ಮಕ್ಕಳಿಗೆ. ನೀನು ಭಯ ಪಡ್ತಿದ್ದೆ ಅಂದ್ರೆ ದೇವ್ರ ಮಗುವ ಅಲ್ವಾ ಯೋಚನೆ ಮಾಡಿ. ನಿನಗೇನಕ್ಕೆ ಯಾರು ಏನೇ ಮಾಡಿಟ್ಟಿದ್ರು ಕೂಡ, ನಾನೆಲ್ಲಾದ್ರೂ ವಾಕ್ ಹೋದಾಗ ಎಲ್ಲಾದ್ರೂ ಹೋದಾಗ ಈ 3 ದಾರಿ ಸೇರೋ ಕಡೆ ಏನಾದ್ರು ಮಾಡಿರ್ತಾರೆ ಕೆಲವರೆಲ್ಲ, ದೃಷ್ಟಿ ತೆಗೆದಿರೋದು ಅಥವಾ ಏನಾದ್ರು ಒಂದು ಮಾಡಿ ಅಲ್ಲಿ ಕಾಯಿ ಹೊಡೆದಿರೋದು, ಕುಂಕುಮ ಅದು ಇದು ಇಟ್ಟು ಆ ಮೊಟ್ಟೆಯನ್ನೆಲ್ಲ ಹೊಡೆದಿರ್ತಾರೆ. ನಾನು ಬೇಕಂತಾನೆ ದಾಟ್ಕೊಂಡು ಹೋಗ್ತಾ ಇರ್ತೀನಿ ಅದ್ರ ಮೇಲೆ. ನಾವು ಭಯ ಪಡಬಾರ್ದು, ಯಾಕಂದ್ರೆ ದೇವರು ನಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ನಮ್ಮನ್ನ ನೋಡಿ ಸೈತಾನ ಭಯ ಪಡಬೇಕು. ಯೇಸುವನ್ನ ನೋಡಿ ಸೈತಾನ ಭಯ ಪಟ್ಟ, ಯೇಸುವನ್ನ ನೋಡಿ ದುಷ್ಟ ಶಕ್ತಿಗಳು ಭಯ ಪಡ್ತು, ದೆವ್ವಗಳು ಭಯ ಪಡ್ತು. ಪೌಲನನ್ನು ನೋಡಿ ದುರಾತ್ಮಗಳು ಭಯ ಪಡ್ತು. ದೇವರ ಮಕ್ಕಳನ್ನು ನೋಡಿ ದೆವ್ವಗಳು ಭಯ ಪಡ್ತೇವೆ ವಿನಃ ದೆವ್ವಗಳ ನೋಡಿ ದೇವರ ಮಕ್ಕಳು ಓಡೋಗಿರೋದು ಎಲ್ಲೂ ಇಲ್ಲ. ನೀನಿನ್ನೂ ಸೈತಾನನಿಗೆ ದುಷ್ಟ ಶಕ್ತಿಗಳು ಭಯ ಪಡ್ತಿದ್ಯಾ ಅಂದ್ರೆ ಯೋಚನೆ ಮಾಡ್ಬೇಕು, ನೀನು ಎಷ್ಟು ಮಟ್ಟಿಗೆ ನೀನು ಇನ್ನೂ ದೇವರ ನಂಬಿಕೆ ಇಡ್ತಿದ್ಯಾ, ದೇವರ ಮಗು ಅಂತ ಹೇಳಿ ದೇವರ ಮಗುವಿನ ಅಧಿಕಾರ ಏನು ಅನ್ನೋದು ಎಷ್ಟು ಮಟ್ಟಿಗೆ ನೀನು ತಿಳಿದಿದೆ, ನಂಬ್ತಿದ್ಯಾ ಅನ್ನೋದು. ಸೊ 4 ವಚನಗಳನ್ನು ನಾವು ನೋಡುವಾಗ ಮೊದಲನೇದಾಗಿ ಯಾಕೋಬ 4:7 ಏನಿದೆ? ಯಾಕೋಬ 4:7 ಸೈತಾನ ಏನ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂತ ಸೈತಾನ ಎದುರಿಸ್ಬೇಕಂತೆ. ನಾವು ಎದುರ್ಕೊಂಡು ಹೋಗೋದಲ್ಲ, ಅವನನ್ನ ನಾವು ಎದುರಿಸ್ಬೇಕು, ಅವನ ಗದರಿಸ್ಬೇಕು. ಅವಾಗ ಅವನು ನಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ ನೋಡ್ತೇವೆ. ಮತ್ತು ಮಾರ್ಕನ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 15ನೇ ವಚನ ಮತ್ತು 16ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ನಾವು ನೋಡುವಾಗ
ದೇವರು ನಮಗೆ ದುರಾತ್ಮಗಳನ್ನ ಬಿಡಿಸುವ ಅಧಿಕಾರ, ದೆವ್ವಗಳನ್ನ ಓಡಿಸುವ ಅಧಿಕಾರ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಯಾಕೆ ಶಿಷ್ಯರನ್ನ ಕರೆದರು? 12 ಮಂದಿ ಶಿಷ್ಯರನ್ನ ಕರೆದು 3 ಕಾರಣಕ್ಕೆ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿದೆ. ಒಂದು, ಆತನ ಜೊತೆ ಇರೋದಕ್ಕೆ. 3ನೇ ಅಧ್ಯಾಯ 13ರಿಂದ 15 ತನಕ ನಾವು ನೋಡಿದ್ರೆ ದೇವರು ಆ 12 ಮಂದಿನ ಕರೆದಿದ್ದೇನಕ್ಕೆ? ಯೇಸು ಜೊತೆ ಇರೋದಕ್ಕೆ. ಮೊದಲನೇದಾಗಿ ಯೇಸು ಜೊತೆ ಇರೋದು, ಎರಡನೇದಾಗಿ ಸುವಾರ್ತೆ ಸಾರೋದಕ್ಕೆ, ಮೂರನೇದಾಗಿ ದೇವರ ಬಿಡಿಸೋದಕ್ಕೆ. ಹಲ್ಲೆಲೂಯಾ. ಹಾಗಾಗಿ ನಾವು ಧೈರ್ಯದಿಂದ ಇರಬೇಕು. ನಾವು ಯೇಸುವಿನ ಜೊತೆ ಇದ್ದೀವಿ ಅಂದ್ರೆ, ಸುವಾರ್ತೆನ ಹಿಡ್ಕೊಂಡಿದ್ದೀವಿ ಅಂದ್ರೆ ಸೈತಾನ ಗದರಿಸ್ಬೇಕು. ಯಾರನ್ನ ನೋಡಿ ಸೈತಾನ ಎದುರ್ತಾನೆ ಗೊತ್ತಾ? ಸುವಾರ್ತೆನ ಹಿಡ್ಕೊಂಡಿರೋ ಯೇಸುವನ್ನ ಪರಿಪೂರ್ಣ ನಂಬಿಕೆ ಇಡ್ತಾರಲ್ಲ, ಅವನನ್ನ ನೋಡಿ ಸೈತಾನ ಎದುರ್ಕೊಳ್ತಾರೆ. ಹಾಗಾಗಿ ನೀನು ದುರಾತ್ಮಗಳನ್ನ ಓಡಿಸುವಂತ ಅಧಿಕಾರ ಹೊಂದಿರೋದ್ರಿಂದ ಭಯ ಪಡಬಾರದು. ಮೂರನೇದಾಗಿ ಲೂಕ 10:19 ನೋಡಿರಿ, ಅವುಗಳನ್ನು ಚೆಡುಗಳನ್ನು ವೈದ್ಯರ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಹಾವುಗಳನ್ನ ಚೇಡುಗಳನ್ನ ತುಳಿಯುವ ಅಧಿಕಾರ. ಹಾವು ಚೇಡುಗಳ ಆಗ ನಾನು ಹೇಳಿದ ವಿಷಯ ಅಂದ್ರೆ ಅದು ಸೈತಾನನು. ಇವತ್ತು ಹಾವು ಅಂದ್ರೆ ಸೈತಾನ, ಚೇಡು ದೆವ್ವಗಳು, ಇವುಗಳ ಒಂದು ವಿಷ ಅಂದ್ರೆ ಅಧಿಕಾರ. ಅದನ್ನ ತುಳಿಯೋದಕ್ಕೆ ಅದರ ಬಲ ಏನು? ಈಗ ಹಾವಿನ ಬಲ ಏನು? ವಿಷ ಅಲ್ವಾ? ಚೇಳಿನ ಬಲ ಏನು? ವಿಷ. ಸೊ ಅದನ್ನ ತುಳಿಯೋ ಅಧಿಕಾರ ದೇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಬಲಗಳನ್ನ ಓಡಿಸುವಂತ ಶಕ್ತಿ, ಸೈತಾನನ ಬಲವನ್ನು ಜಯಿಸುವಂತ ಶಕ್ತಿ ಯಾರು ಕೊಟ್ಟಿದ್ದಾರೆ? ದೇವರ ಮಕ್ಕಳಾಗಿರೋದು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎದುರ್ಕೋಬಾರ್ದು. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ, ಕಾರಣ ನೀವು ದೇವರ ಮಗುವಾಗಿದೆ. ಆಮೇಲೆ ದೇವರ ಸ್ತೋತ್ರ. ಕೊನೆಯದಾಗಿ ನಾವು ನೋಡುವಾಗ ರೋಮಪುರದವರಿಗೆ 14ನೇ ಅಧ್ಯಾಯ 20ನೇ ವಚನ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗಾಕಿ ತಿಳಿಸಿಬಿಡುವರು. ಆಮೇಲೆ ಏನಂತೆ? ಶಾಂತಿದಾಯಕನಾದ ದೇವರು ಸೈತಾನನ್ನ ನಿಮ್ಮ ಕಾಲ ಕೆಳಗಾಕಿ ತಿಳಿಸಿಬಿಡುವರು. ಯಾರ ಕಾಲ ಕೆಳಗೆ? ನಮ್ಮ ಕಾಲ ಕೆಳಗೆ. ಸೈತಾನ ಇಲ್ಲಿ ತನ್ನ ತಲೆ ಮೇಲೆ ಅಲ್ಲ ನಾವು ಇಟ್ಕೋಬೇಕಾಗಿರೋದು, ಕಾಲ ಕೆಳಗೆ ಇರಬೇಕು. ಸೊ ಯಾರ ಕಾಲ ಕೆಳಗೆ ಸೈತಾನ ಇರ್ತಾನಂದ್ರೆ ದೇವರ ಮಗುವಿನ ಕಾಲ ಕೆಳಗೆ. ಹಲ್ಲೆಲೂಯಾ. ಇವತ್ತು ಸೈತಾನ ತಲೆ ಮೇಲೆ ಎತ್ಕೊಂಡು ತಿರುಗ್ತಾ ಇದ್ದಾರೆ, ವಿಗ್ರಹಗಳನ್ನ ತಲೆ ಮೇಲೆ ಇಟ್ಕೊಂಡು ತಿರುಗ್ತಾ ಇದ್ದಾರೆ. ಸ್ವಲ್ಪ ಕಾಲಿನ ಟಚ್ ಆದ್ರೆ ಸಾಕು, ಎಷ್ಟೊಂದು ಪೂಜೆ ಪುರಸ್ಕಾರ ಮಾಡ್ತಾರೆ ಸೈತಾನಿಗೆ. ಅವನು ನಮ್ಮ ಕಾಲ ಕೆಳಗಡೆ ಇರಬೇಕಾಗಿದೆ, ತಲೆ ಮೇಲೆ ಅಲ್ಲ. ತಲೆ ಮೇಲೆ ಇರಬೇಕಾದ್ರೆ ಯೇಸು ಮಾತ್ರ, ನಮ್ಮ ಯಜಮಾನ ಯೇಸು ಮಾತ್ರ, ನಮ್ಮ ನಾಯಕ ಯೇಸು ಮಾತ್ರನೇ ಆಗಿರ್ಬೇಕು, ಸೈತಾನನಲ್ಲ. ಅರ್ಥ ಆಗ್ತಿದೆ ಈಗ? ಸೈತಾನನ ಆರಂಭ ಅಂತ್ಯ ಅರ್ಥ ಆಯ್ತಾ? ಅವನ ಒಂದು ವರ್ತಮಾನ, ಇನ್ನು ಭೂತಕಾಲ ಅಂದ್ರೆ ಏನು, ವರ್ತಮಾನ ಕಾಲದಲ್ಲಿ ಏನ್ ಮಾಡ್ತಿದ್ದಾರೆ, ಮತ್ತೆ ಭವಿಷ್ಯತ್ ಕಾಲ ಏನು, ಒಂದು ನಾಶನ, ಒಂದು ದಿನ ಯಾವ ರೀತಿ ಇರುತ್ತೆ, ಮತ್ತೆ ಈ ಲೋಕದಲ್ಲಿ ನಾವು ಬದುಕುವಷ್ಟು ದಿನಗಳು, ದೇವರ ಮಗುವಾಗಿ ಬದುಕುವಷ್ಟು ದಿನಗಳು ದೇವರು ತನ್ನ ಮಕ್ಕಳಿಗೆ ಕೊಟ್ಟಿರುವಂತಹ ಅಧಿಕಾರದ ಬಗ್ಗೆ ನಾವು ನೋಡಿದ್ದೀವಿ. ಹಾಗಾಗಿ ನಾವು ಯಾರು ಯಾವ ವಿಷಯದಲ್ಲೂ ಭಯ ಪಡದೆ ಈ ಒಂದು ಸತ್ಯವಾಕ್ಯಗಳನ್ನ ಹಿಡಿದುಕೊಂಡು ದೇವರಿಗಾಗಿ ನಾವು ಜೀವಿಸೋಣ, ಪ್ರಾರ್ಥನೆ ಮಾಡೋಣ. ಇನ್ನು ಕ್ರಿಸ್ತನಲ್ಲಿ ಬಲವಾದ ನಂಬಿಕೆ ಇಟ್ಟು, ಸುವಾರ್ತೆಯಲ್ಲಿ ಬಲವಾದ ನಂಬಿಕೆ ಇಟ್ಟು, ಈ ವಾಕ್ಯಗಳನ್ನ ಓದಿ ಅರ್ಥ ಮಾಡಿಕೊಂಡು, ಈ ವಚನಗಳೆಲ್ಲ ಕೇವಲ ನಿನಗೋಸ್ಕರ ದೇವರು ಬರ್ತಿರೋದು, ಇದು ಯಾರಿಗೋಸ್ಕರನೋ ಅಂತ ಅನ್ಕೋಬೇಡ, ನಿನಗೋಸ್ಕರ. ಹಲ್ಲೆಲೂಯಾ. ಹಾಗಾಗಿ ಈ ವಚನಗಳನ್ನ ನಿನ್ನ ಒಡಂಬಡಿಕೆಯಾಗಿ ಹಿಡ್ಕೊಂಡು ನೀನು ಪ್ರಾರ್ಥನೆ ಮಾಡು. ದೇವರನ್ನ ಧೈರ್ಯ ಪಡಿಸ್ತಾನೆ, ಬಲಪಡಿಸ್ತಾನೆ, ಆತನ ಸೇವೆಯಲ್ಲಿ ನಿನ್ನನ್ನು ಉಪಯೋಗಿಸ್ತಾನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಕರ್ತನೆ, ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬಂದು ಸೈತಾನನ ಒಂದು ಆರಂಭ ಮತ್ತು ಅವನ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಲಿಕ್ಕಾಗಿ ಸ್ತೋತ್ರ. ಅಪ್ಪ, ನಿಮ್ಮ ಮಕ್ಕಳಾಗಿರುವಂತ ನಮಗೆ ನೀವು ಕೊಟ್ಟಿರುವಂತ ಅಧಿಕಾರ, ಬಲದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುತ್ತೆ ಕೃಪೆ ತೋರಿಸಿದ್ರ. ಇಲ್ಲಿ ಕೂಡಿ ಬಂದಿರುವಂತ ಮತ್ತು ಯೂಟ್ಯೂಬ್ ಮೂಲಕ ನೋಡಿರುವಂತ ಪ್ರತಿಯೊಬ್ಬರು ಕೂಡ ನಿಮ್ಮ ಹೆಸರಿನಲ್ಲಿ ಬಲ ಹೊಂದಿ, ನಿಮ್ಮ ಹೆಸರಿನಲ್ಲಿ ಅಧಿಕಾರ ಹೊಂದಿ, ಅಪ್ಪ ದೇವರೇ, ಸೈತಾನನ ಎಲ್ಲ ಕಾರ್ಯಗಳನ್ನ ಲಯಪಡಿಸ್ತಾ ಜನರನ್ನ ಅಪ್ಪ ಸೈತಾನನ ಬಂಧನದಿಂದ, ಗುಲಾಮತನದಿಂದ ಬಿಡಿಸಲು ಅಪ್ಪ ಶಕ್ತರಾಗ
ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸುವಿನ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.